ಸುದ್ದಿಗಳನ್ನ ಇದೀಗ ಒಂದೊಂದೇ ಫಟಾಫಟ್ ನೋಡ್ತಾ ಹೋಗೋಣ. ಸಂಪುಟ ಸೇರಲು ತುದಿಗಾಲಲ್ಲಿ ನಿಂತಿದ್ದ ಆಕಾಂಕ್ಷಿಗಳಿಗೆ ಮತ್ತೆ ಶಾಕಿಂಗ್ ಸುದ್ದಿ ಎದುರಾಗಿದೆ. ಸಚಿವ ಸಂಪುಟ ವಿಸ್ತರಣೆ ಸದ್ಯಕ್ಕಿಲ್ಲ ಎನ್ನಲಾಗ್ತಾ ಇದೆ. ಮೊನ್ನೆ ಸಿಎಂ ಬಿಎಸ್ವೈ ಹೈಕಮಾಂಡ್ ಭೇಟಿ ಮಾಡಿ ಬಂದಿದ್ರು. ಆದ್ರೆ ಅಧಿವೇಶನದ ನಂತರ ನೋಡೋಣ ಅಂತ ಹೈಕಮಾಂಡ್ ಸಿಎಂಗೆ ತಿಳಿಸಿದೆ ಅನ್ನುವ ಮಾಹಿತಿ ಹೊರಬಿದ್ದಿದೆ. ಡಿಸೆಂಬರ್ 7ರಿಂದ 15ರವರೆಗೆ ಚಳಿಗಾಲದ ಅಧಿವೇಶನ ನಡೆಯಲಿದ್ದು, ಆ ಬಳಿಕ ಸಂಪುಟ ವಿಸ್ತರಣೆ ಅಥವಾ ಪುನಾರಚನೆ ಬಗ್ಗೆ ನೋಡೋಣ ಅಂತ ಸಿಎಂ ಬಿಎಸ್ವೈಗೆ ಸಂದೇಶ ರವಾನಿಸಿದ್ದಾರೆ ಎನ್ನಲಾಗಿದೆ. ಅಧಿವೇಶನದ ಬಳಿಕ ಸಂಪುಟ ವಿಸ್ತರಣೆ ಸಾಧ್ಯತೆ ಇದೆ. ಇದರಿಂದ ಸಚಿವಾಕಾಂಕ್ಷಿಗಳು ಫುಲ್ ಟೆನ್ಷನ್ ಆಗಿದ್ದು ಸಿಎಂ ಮನೆಗೆ ಪರೇಡ್ ನಡೆಸಿದ್ದಾರೆ. ಸಿಎಂ ಬಿಎಸ್ವೈಗೆ ತನ್ನ ಆಪ್ತ ವಲಯರಿಂದಲೇ ಕುರ್ಚಿಗೆ ಕಂಟಕ ಎದುರಾಗಿರೋ ಶಂಕೆ ಬಂದಿದೆ. ಹೀಗಾಗಿ ಸಿಎಂ ಮತ್ತೊಂದು ಆಪರೇಷನ್ಗೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಿಎಸ್ವೈ ಕುಟುಂಬದ ವಿರುದ್ಧ ಅಪಪ್ರಚಾರ ಆರೋಪದಲ್ಲಿ ಈಗಾಗಲೇ ಇಬ್ಬರಿಗೆ ಗೇಟ್ ಪಾಸ್ ನೀಡಿರೋ ಸಿಎಂ ಇದೀಗ ತನ್ನ ಪರಮಾಪ್ತ, ಈ ಹಿಂದೆ ಪಿಎ ಆಗಿದ್ದ, ಈಗ ಸಿಎಂ ರಾಜಕೀಯ ಕಾರ್ಯದರ್ಶಿ ಆಗಿರೋ ಎನ್ಆರ್ ಸಂತೋಷ್ ಅವರನ್ನ ಹುದ್ದೆಯಿಂದ ಬಿಡುಗಡೆ ಮಾಡೋ ಸಾಧ್ಯತೆ ಇದೆ. ಬಿಡುಗಡೆಗೂ ಮೊದಲೇ ರಾಜೀನಾಮೆ ನೀಡುವಂತೆ ಸಂತೋಷ್ಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಎನ್ನಲಾಗ್ತಿದೆ. ರಾಜೀನಾಮೆ ನೀಡದಿದ್ರೆ ಹುದ್ದೆಯಿಂದ ಕಿತ್ತು ಹಾಕೋ ಸುಳಿವು ಕೊಟ್ಟಿದ್ದಾರೆ ಅಂತ ತಿಳಿದು ಬಂದಿದೆ. ಸಿಎಂ ಬಿಎಸ್ವೈಗೆ ದತ್ತಾತ್ರೇಯನ ಶಾಪ ಇದೆ ಅಂತ ಶ್ರೀರಾಮ ಸೇನೆ ರಾಜ್ಯ ಕಾರ್ಯಾಧ್ಯಕ್ಷ ಗಂಗಾಧರ್ ಹೇಳಿದ್ದಾರೆ. ಎಂದೊಮ್ಮೆ ಬಿಎಸ್ವೈ ದತ್ತಮಾಲೆ ಧರಿಸಿದ್ದಾಗ ಸಿಎಂ ಆದಾಗ ದತ್ತಪೀಠಕ್ಕೆ ಬರ್ತೇನೆ ಅಂತ ಹೇಳಿದ್ರು. ಆದ್ರೆ ಸಿಎಂ ಆದ ಮೇಲೆ ದತ್ತಪೀಠಕ್ಕೆ ಬಂದಿಲ್ಲ. ಹೀಗಾಗಿ ಬಿಎಸ್ವೈಗೆ ದತ್ತಾತ್ರೇಯನ ಶಾಪ ಇದೆ ಅಂತ ಹೇಳಿದ್ರು. ಅಲ್ಲದೆ ಅಭಿಯಾನದ ಕೊನೆಯ ದಿನ ದತ್ತಪೀಠಕ್ಕೆ ಬಂದು ಶಾಪ ಕಳೆದುಕೊಳ್ಳಲಿ ಅಂತ ಮನವಿಯನ್ನ ಮಾಡಿದ್ದಾರೆ. ಚಿಕ್ಕಮಗಳೂರಿನಿಂದ ಇಂದಿನಿಂದ ಶ್ರೀರಾಮ ಸೇನೆಯ ದತ್ತಮಾಲಾ ಅಭಿಯಾನ ಶುರುವಾಗಲಿದೆ. ಮಾನ್ಯ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನವರು ಹಿಂದೆ ಮಾಲೆ ಹಾಕ್ಕೊಂಡು ಇಲ್ಲಿ ಮುಖ್ಯಮಂತ್ರಿ ಆದರೂ ಬರ್ತೀನಿ ಅಂತ ಹೇಳಿದರು. ಆದರೆ ಬಹುಶಃ ಈ ಸರಿ 3 ಸರಿನೂ ಸಹ ಅವರು ಪೂರ್ಣ ಆದಂಥ ಅವಧಿಯನ್ನು ಮಾಡಿಲ್ಲ. ನನಗನ್ನಿಸುತ್ತೆ ಇದು ದತ್ತಾತ್ರೇಯ ಶಾಪ ಅವ್ರ ಕುರ್ಚಿಗೆ ತಟ್ಟಿದೆ. ಅದಕ್ಕೆ ಆ ಶಾಪ ವಿಮೋಚನೆ ಆಗಬೇಕಾದ್ರೆ ಯಡಿಯೂರಪ್ಪನವರು ಈ ಸರಿಗೆ ನಮ್ಮ ಜೊತೆಗೆ ದತ್ತಮಾಲೆ ಅಭಿಯಾನದಲ್ಲಿ ಪಾಲ್ಗೊಂಡು ಅಲ್ಲೇ ನಿಂತ್ಕೊಂಡು ಆ ಗುರುಗಳಿಗೆ ಏನು ಅವರು ಶಾಪ ಇದು ವಿಮೋಚನೆ ಆಗಬೇಕು ಅಂದರೆ ಅವರು ದತ್ತಪೀಠಕ್ಕೆ ಬಂದು ಮಾಲೆ ಹಾಕ್ಕೊಂಡಲ್ಲಿ ಬಂದು ಆ ಪೀಠವನ್ನು ಹಿಂದೂಗಳಿಗೆ ಒಪ್ಪಿಸಿದ್ರೆ ಮಾತ್ರ ಅವರು ಬಹುಶಃ ಮುಂದಿನ ದಿವಸದಲ್ಲಿ ಸರಿಯಾಗಿ ಅಧಿಕಾರವನ್ನು ನಡೆಸಲಿಕ್ಕೆ ಆ ಗುರುಗಳ ಆಶೀರ್ವಾದ ಸಿಗುತ್ತೆ. ಮರಾಠ ಅಭಿವೃದ್ಧಿ ನಿಗಮ ರಚನೆ ವಿರೋಧಿಸಿ ಡಿಸೆಂಬರ್ 5ಕ್ಕೆ ಕರೆ ಕೊಟ್ಟಿರೋ ಕರ್ನಾಟಕ ಬಂದ್ ಅನ್ನ ಯಾರಿಂದಲೂ ಹತ್ತಿಕ್ಕಲು ಸಾಧ್ಯವಿಲ್ಲ ಅಂತ ವಾಟಾಳ್ ನಾಗರಾಜ್ ಗುಡುಗಿದ್ದಾರೆ. ಬಂದ್ ನಡೆದೇ ನಡೆಯುತ್ತೆ, ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟ ನಿಲ್ಲಲ್ಲ, ಎಂದೂ ಕಂಡರಿಯದ ಹೋರಾಟ ನಡೆಯುತ್ತೆ ಅಂತ ಹೇಳಿದ್ದಾರೆ. ಇನ್ನು ಡಿಸೆಂಬರ್ 5ರ ಕರ್ನಾಟಕ ಬಂದ್ ಅನ್ನ ಹತ್ತಿಕ್ಕೋದಕ್ಕೆ ಆಗೋದಿಲ್ಲ ಅಂತ ಸಾರಾ ಗೋವಿಂದ್ ಕೂಡ ಹೇಳಿದ್ದಾರೆ. ಬೆಂಗಳೂರಿನ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ನಡೆದ ಪ್ರತಿಭಟನೆ ವೇಳೆ, ಕನ್ನಡ ಒಕ್ಕೂಟದ ಪ್ರತಿಭಟನೆ ವೇಳೆ ಇಬ್ರು ಈ ಮಾತನ್ನ ಹೇಳಿದ್ದಾರೆ. ಬಂದನ್ನ ವಿಫಲಗೊಳಿಸಬೇಕು ಅಂತ ಯಡಿಯೂರಪ್ಪನವರೇ ನೇರವಾಗಿ ನಿಂತಿದ್ದಾರೆ. ಬಂದನ್ನ ವಿಫಲಗೊಳಿಸಕ್ ಆಗೋದಿಲ್ಲ. 5ನೇ ತಾರೀಕು ಬಂದು ಶತಾಯ ಗತಾಯ ನಡೆದೇ ನಡೀತದೆ. ಬಳ್ಳಾರಿನೂ 2 ಭಾಗ ಮಾಡಿದ್ದಾರೆ. ಅದಕ್ಕೆ ನಾವು ತೀವ್ರ ವಿರೋಧ. ನಾಳೆ ಬೆಳಗ್ಗೆ ಬಳ್ಳಾರಿಯಲ್ಲಿ, ಕೊಪ್ಪಳದಲ್ಲಿ ಹೋರಾಟ. ಯಾವುದೇ ಒತ್ತಡಗಳು ಬಂದರೂ 5ನೇ ತಾರೀಕು ಆಗುವಂಥ ಬಂದನ್ನು ಯಾರ ಕೈಯಲ್ಲೂ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ನೀವು ಯಾವುದೇ ಕ್ರಮ ತಗೊಳ್ಳಿ, ಒಂದು ದೊಡ್ಡ ಹೋರಾಟ ನಮ್ಮ ಮೌರ್ಯ ವೃತ್ತದಲ್ಲಿ ಆಗ್ತಾ ಇದೆ. ಸಂಪೂರ್ಣವಾದಂಥ ಬೆಂಬಲವನ್ನು ವ್ಯಕ್ತಪಡಿಸಿದೆ. ಕನ್ನಡಪರ ಹೋರಾಟಗಾರರನ್ನ ನಕಲಿ ಹೋರಾಟಗಾರರು, ರೋಲ್ ಕಾಲ್ ಹೋರಾಟಗಾರರು ಎಂದಿದ್ದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತನ್ನ ಸಿಎಂ ರಾಜಕೀಯ ಕಾರ್ಯದರ್ಶಿ ರೇಣುಕಾಚಾರ್ಯ ಸಮರ್ಥಿಸಿಕೊಂಡಿದ್ದಾರೆ. ಯತ್ನಾಳ್ ನೀಡಿರುವ ಹೇಳಿಕೆಯಲ್ಲಿ ಏನ್ ತಪ್ಪಿದೆ? ಯತ್ನಾಳ್ ಸರಿಯಾಗಿ ಹೇಳಿದ್ದಾರೆ. ಅಲ್ಲದೆ ಸಿಎಂ ಬಿಎಸ್ವೈ ಮೇಲೆ ಆರೋಪ ಮಾಡಿರೋ ವಾಟಾಳ್ ಅವರನ್ನ ಏಕವಚನದಲ್ಲಿ ಛೇಡಿಸಿದ್ದಾರೆ. ಯತ್ನಾಳ್ರವರು ಹೇಳಿದಂಥ ಹೇಳಿಕೆಯನ್ನು ನಾನು ಸಮರ್ಥಿಸ್ಕೊಳ್ತೀನಿ. ಯತ್ನಾಳ್ ಸರಿಯಾಗಿ ಹೇಳಿದ್ದಾರೆ. ಯಡಿಯೂರಪ್ಪನವ್ರಿಗೆ ಅವರ ವಯಸ್ಸು, ಅವರ ರಾಜಕೀಯ ಅನುಭವ, ಅವ್ರಿಗೆ ಇವರು ನೀತಿ ಪಾಠ ಹೇಳ್ತಾರೆ. ಈ ವಾಟಾಳ್ ನಾಗರಾಜ್, ನಾನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ, ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ಬಳಸಿದಂಥ ಭಾಷೆ ಏನು? ನಿನ್ನ ತಾಕತ್ತಿದ್ರೆ ನಿನ್ನ ನಾಲಿಗೆ ಹಿಡಿತಾ ಇರಬೇಕು. ಇನ್ನೊಂದು ಸಾರಿ ಮಾತಾಡಿ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಿದ್ರೆ ನಾನು ವಾಟಾಳ್ ನಾಗರಾಜ್ ಹೇಳ್ತೀನಿ, ನಾನು ನನ್ನ ಭಾಷೆಯಲ್ಲಿ ನನ್ನ ಧಾಟಿಯಲ್ಲಿ ಉತ್ತರ ಕೊಡ್ತೀನಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಿದ್ದೀನಿ. ಮರಾಠ ನಿಗಮಕ್ಕೆ ಎದುರಾಗಿರೋ ವಿರೋಧಕ್ಕೆ ಬಿಜೆಪಿ ಶಾಸಕ ಅನಿಲ್ ಬೆನಕೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಂದ್ಗೆ ಕರೆ ನೀಡಿದ ಸಂಘಟನೆಗಳಲ್ಲೇ ಮರಾಠ ಸಮುದಾಯದವರಿದ್ದಾರೆ. ಮರಾಠಿ ಮಧ್ಯದ ವ್ಯತ್ಯಾಸವನ್ನ ಸಂಘಟನೆಗಳು ತಿಳಿದುಕೊಳ್ಳಬೇಕು. ಕನ್ನಡ ಮಾತನಾಡುವ ಹಲವರು ಮರಾಠ ಸಮುದಾಯದಲ್ಲಿ ಇದ್ದಾರೆ ಅಂತ ಹೇಳಿದ್ರು. ಮರಾಠ ಸಮುದಾಯ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿದ್ದಕ್ಕೆ ಸಿಎಂಗೆ ಅಭಿನಂದನೆ ಸಲ್ಲಿಸಿರುವುದಾಗಿ ಕೂಡ ತಿಳಿಸಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪಜಿ ಅವರು ಮರಾಠ ಸಮಾಜ ಸಲುವಾಗಿ
ಬೋರ್ಡ್ ನಿರ್ಮಾಣ ಆದೇಶ ಮಾಡಿದ. ಅದ್ರ ಕಾರಣ ಅಂದ್ರೆ ಭಾಳಷ್ಟು ವರ್ಷದಿಂದ ಇದು ಬೇಡಿಕೆ ಇತ್ತು. ಈಗ ಯಾರು 5ನೇ ತಾರೀಕು ಬಂದ್ ಮಾಡ್ತಾ ಅಂತಾರೋ ಅವ್ರ ಒಳಗನ ಮರಾಠ ಸಮಾಜನವರು ಇದಾರ ಮೆಂಬರ್ಸ್. ಈ ಮರಾಠ ಸಮಾಜ ಸಲುವಾಗಿ ಇದೆ, ಮರಾಠಿ ಅಲ್ಲ, ಮರಾಠ ಭಾಷೆಕ್ಕಿಂತ ಮರಾಠ ಒಳಗೆ ಕನ್ನಡ ಭಾಷಿಕರು ಅದ. ಆ ಕನ್ನಡ ಭಾಷಿಕ ಮೇಲೆ ಅನ್ಯಾಯ ಆಗಬಾರ್ದು. ಅವರು ಮರಾಠನ. ಬೆಂಕಿ ಗಲಭೆ ಕೇಸ್ನಲ್ಲಿ ಜೈಲು ಸೇರಿರೋ ಮಾಜಿ ಮೇಯರ್ ಸಂಪತ್ ರಾಜ್ ಇಂದು ಆಸ್ಪತ್ರೆ ಸೇರಿದ್ದಾರೆ. ಹೃದಯ ಸಂಬಂಧ ಕಾಯಿಲೆ ಅಂತ ಸಂಪತ್ ರಾಜ್ರನ್ನ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು. ಆದರೆ ತಪಾಸಣೆ ಮಾಡಿದಾಗ ಯಾವುದೇ ಸಮಸ್ಯೆ ಕಂಡುಬಂದಿಲ್ಲ. ಹೀಗಾಗಿ ಮಾಜಿ ಮೇಯರ್ನ ಮತ್ತೆ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಹೃದಯ ಸಂಬಂಧಿ ತಪಾಸಣೆಗೆ ಜೈಲಿನಿಂದ ಹೊರಗಡೆ ಚಿಕಿತ್ಸೆ ಪಡೆಯಲು ಕೋರ್ಟ್ ಅನುಮತಿ ನೀಡಿತ್ತು. ಬಿಪಿ ಶುಗರ್ ಸಂಬಂಧ ಚಿಕಿತ್ಸೆ ಆದರೆ ಜೈಲಿನಲ್ಲಿಯೇ ಚಿಕಿತ್ಸೆ ನೀಡುವಂತೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು. ಕೊರೋನಾ ಲಾಕ್ಡೌನ್ ಬಳಿಕ ಕಾಲೇಜು ಆರಂಭಿಸಿರೋ ಸರ್ಕಾರ ಇದೀಗ ಶಾಲೆಗಳ ರೀಓಪನ್ಗೂ ಮುಂದಾಗಿದೆ. ಈ ಸಂಬಂಧ ನಾಳೆ ಸಿಎಂ ಬಿಎಸ್ವೈ ಜೊತೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಹಾಗೂ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮಹತ್ವದ ಸಭೆ ನಡೆಸಲಿದ್ದಾರೆ. ಈ ಸಭೆಯಲ್ಲಿ ಶಿಕ್ಷಣ ಹಾಗೂ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಕೂಡ ಭಾಗಿಯಾಗಲಿದ್ದಾರೆ. ಸುರಕ್ಷತಾ ಕ್ರಮಗಳೊಂದಿಗೆ ಶಾಲೆ ಆರಂಭಿಸಲು ಶಿಫಾರಸು ಮಾಡುವ ಸಾಧ್ಯತೆ ಇದೆ. ನಾಳಿನ ಸಭೆಯ ಬಳಿಕ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜು ಪುನರ್ ಆರಂಭಕ್ಕೆ ಮುಹೂರ್ತ ಕೂಡ ಘೋಷಣೆಯಾಗುವ ಸಾಧ್ಯತೆ ಇದೆ. ಶಾಲೆ ಆರಂಭ ಕುರಿತು ನಾಳೆ ನಡೆಯೋ ಸಭೆಯ ಸಂಬಂಧ ಖಾಸಗಿ ಶಾಲೆಗಳ ಒಕ್ಕೂಟ ಒಂದಷ್ಟು ಬೇಡಿಕೆಯನ್ನ ಇಟ್ಟಿದೆ. ಸಭೆಯಲ್ಲಿ ನಮಗೂ ಆರೋಗ್ಯ ಸೌಲಭ್ಯ ನೀಡಬೇಕು, ಈ ವರ್ಷವನ್ನ ಶೂನ್ಯ ವರ್ಷ ಅಂತ ಪರಿಗಣಿಸಬಾರದು, ಅಕಾಡೆಮಿಕ್ ಇಯರ್ ಅನ್ನ ರೀಡಿಸೈನ್ ಮಾಡಬೇಕು ಅಂತ ಒಕ್ಕೂಟ ಕಾರ್ಯದರ್ಶಿ ಶಶಿಕುಮಾರ್ ಮನವಿಯನ್ನ ಮಾಡಿದ್ದಾರೆ. ಶಾಲಾ ಸಿಬ್ಬಂದಿಗೆ ಉಚಿತ ಕೋವಿಡ್ ಪರೀಕ್ಷೆ ಹಾಗೂ ಆರೋಗ್ಯ ವಿಮೆ ಮಾಡಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಈಗಾಗಲೇ ನಾವು ಕೆಲ ಶಿಫಾರಸು, ಕೆಲ ಬೇಡಿಕೆಗಳನ್ನು ಮುಂದಿಟ್ಟಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಇದನ್ನು ಮುಂದಿಟ್ಟುಕೊಂಡು ತಾವುಗಳು ನಿರ್ಧಾರ ತೆಗೆದುಕೊಬೇಕು ಅನ್ನತಕ್ಕಂಥದ್ದು ನಮ್ಮ ರಾಜ್ಯ ಸಂಘಟನೆಗಳ ಮನವಿ. ಯಾಕೆ ಅಂದರೆ ಕೇವಲ ಶಾಲೆ ತೆಗೆಯೋದಲ್ಲ, ಶಾಲೆ ಕಾಲೇಜುಗಳು ತೆಗೆಯುವ ಮುಂಚೆ ಅನೇಕ ಸಮಸ್ಯೆಗಳು ಕೂಡ ಇದ್ದಾವೆ. ಅದರ ಜೊತೆ ಶಾಲೆ ಕಾಲೇಜು ತೆಗೆಯೋದ್ರ ಬಗ್ಗೆ ಚಿಂತನೆ ಮಾಜಿ ಸಿಎಂ ಎಚ್ಡಿಕೆ ಮತ್ತೊಮ್ಮೆ ಮಂಡ್ಯದಲ್ಲಿ ಮಗನ ಸೋಲಿನ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ನಾಯಕರ ಬಲವಂತಕ್ಕೆ ನಾನು ಸಿಎಂ ಆಗಿದ್ದೆ, ಚುನಾವಣೆ ಬಂದಾಗ ಕೈಬಿಟ್ರಿ, ಜಿಲ್ಲೆಗೆ ಬಂದಾಗ ನೀವು ಪ್ರೀತಿ ವಿಶ್ವಾಸ ತೋರಿಸ್ತೀರಾ ಅಂತ ಜನರನ್ನ ಪ್ರಶ್ನಿಸಿದ್ದಾರೆ. ಅಲ್ಲದೆ ಬಿಜೆಪಿ ಪಕ್ಷ ಬೆಳೆದಂತೆ ದೇಶಕ್ಕೆ ಅನಾಹುತ ತಂದೊಡ್ಡಲಿದೆ ಅಂತ ಹೇಳಿದ್ದಾರೆ. ನಿಲ್ಲಬೇಡ ಅಂತೇಳಿ ಹಲವಾರು ಜನ ಒತ್ತಾಯ ನಿಲ್ಲಿಸ್ಬಿಟ್ರು. ನನಗೆ ನನ್ನ ಪಕ್ಷ ಒಂದ್ ಕಡೆ ಉಳಿಸ್ಕೋಬೇಕು, ತೀರ್ಮಾನ ತಗೊಂಡು ನಿಲ್ಲಿಸ್ಕೊಂಡು ಕಷ್ಟಪಟ್ರಿ ಕಾರ್ಯಕರ್ತರು. 5.25 ಲಕ್ಷ ಓಟ್ ಕೊಟ್ರಿ, ಗೆದ್ದಾಗ 5.25 ಲಕ್ಷದಲ್ಲಿ ಗೆದ್ದಿದ್ದೀವಿ, ಸೋತಾಗ ನಾವು 5.25 ಲಕ್ಷ ಓಟ್ ಕೊಟ್ರಿ. ಪುಣ್ಯ ಎಲ್ಲರೂ ಸೇರಿ ಮುಗಿಸ್ಬೇಕು ಅಂತೇಳಿ ಮುಗಿಸಿದ್ರು. ಇವತ್ತು ರಾಜಕಾರಣಿಗಳು ನಿಮ್ಮನ್ನ ಬೇರ್ಪಡಿಸಿ ಇವತ್ತು ಸಂಘರ್ಷ ಉಂಟು ಮಾಡೋದಿದೆಯಲ್ಲ, ಅದನ್ನ ನಿಲ್ಲಿಸ್ಕೋಬೇಕು. ನೀವು ನನ್ನ ವೈಯಕ್ತಿಕವಾಗಿ ನಿಮಗೆ ಮನವಿ ಮಾಡೋದು, ಚುನಾವಣೆ ಬೇರೆ. ಬೆಂಗಳೂರಿನಲ್ಲಿ ನಡೆದ ಎಚ್ಡಿಕೆ ರ್ಯಾಲಿಯಲ್ಲಿ ಕೊರೋನಾ ನಿಯಮ ಉಲ್ಲಂಘನೆಯಾಗಿದೆ. ಇಂದು ಎಚ್ಡಿಕೆ ಟಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಲ್ಲಸಂದ್ರ ವಾರ್ಡ್ 13ರ ಜೆಡಿಎಸ್ ವಾರ್ಡ್ ಕಚೇರಿ ಉದ್ಘಾಟನೆ ಮಾಡಿದ್ರು. ಈ ವೇಳೆ ಕಾರ್ಯಕರ್ತರು ಬೈಕ್ ರ್ಯಾಲಿ ಮಾಡಿದ್ರೆ, ತೆರೆದ ವಾಹನದಲ್ಲಿ ಎಚ್ಡಿಕೆ ರ್ಯಾಲಿ ಮಾಡಿದ್ರು. ಸಾವಿರಾರು ಜನ ಮಾಸ್ಕ್ ಹಾಕದೆ, ಅಂತರ ಪಾಲಿಸದೆ ರ್ಯಾಲಿಯಲ್ಲಿ ಭಾಗವಹಿಸಿದ್ರು. ದಾಸರಹಳ್ಳಿಯಲ್ಲಿ ಮುಂಬರುವ ಬಿಬಿಎಂಪಿ ಚುನಾವಣೆಗೆ ಜೆಡಿಎಸ್ ಈಗಾಗಲೇ ಪೂರ್ವ ಸಿದ್ಧತೆಯನ್ನ ನಡೆಸಿದೆ. ಸಿಬಿಐ ಸಮನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿತ್ರದುರ್ಗದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ನಾನು ಯಾವುದೇ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿಲ್ಲ. ನಾನು ಮಂತ್ರಿಯಾದಾಗ ಕಳೆದ 30 ವರ್ಷ ರಾಜಕಾರಣದಲ್ಲಿ ನನ್ನ ಮೇಲೆ ಯಾವುದೇ ಆರೋಪ ಇರಲಿಲ್ಲ. ಕಮಿಷನ್ ತನಿಖೆಗೆ ಯಾವುದೂ ಇಲ್ಲ. ಮಾಡಿರುವ ತನಿಖೆಗಳೆಲ್ಲವೂ ಕೂಡ ಕ್ಲೋಸ್ ಆಗಿವೆ. ಆದಾಯಕ್ಕಿಂತ ಆಸ್ತಿ ಜಾಸ್ತಿ ಆಗಿದೆ ಅಂತ ಕರ್ನಾಟಕದಲ್ಲಿ ಒಂದೇ ಒಂದು ಕೇಸ್ ಸಿಬಿಐಗೆ ನೀಡಿದ್ದಾರೆ. ದಾಳಿ ಮಾಡಿದ್ರು, ಈಗ ಸಮನ್ಸ್ ನೀಡಿದ್ದಾರೆ. ಕಾನೂನಿಗೆ ಗೌರವ ನೀಡಿ ಉತ್ತರವನ್ನ ಕೊಡ್ತೇನೆ ಅಂತ ಹೇಳಿದ್ದಾರೆ ಡಿಕೆಶಿ. ನಾನು ಯಾವ ಕರಪ್ಷನ್ ಇನ್ವಾಲ್ವ್ ಆಗಿಲ್ಲ. ನನ್ನ ಮೇಲೆ ನಾನು ಮಂತ್ರಿ ಆಗಿದ್ದಾಗ ಇಲ್ಲ ಕಳೆದ 30 ವರ್ಷದ ರಾಜಕಾರಣದಲ್ಲಿ ನನ್ನ ಮೇಲೆ ಯಾವ ಥರದ ಆರೋಪ, ಕಮಿಷನು, ಎನ್ಕ್ವೈರಿ ಯಾವುದೂ ಕೂಡ ಇಲ್ಲ. ಮಾಡಿದ್ದ ಎನ್ಕ್ವೈರಿಗಳೆಲ್ಲ ಕ್ಲೋಸ್ ಆಗಿವೆ. ನನ್ನ ಆಸ್ತಿ ಜಾಸ್ತಿ ಆಗಿದೆ ನನ್ನ ಆದಾಯಕ್ಕಿನ ಅಂಥೇಳಿ ಇಡೀ ಕರ್ನಾಟಕದಲ್ಲಿ ಒಂದೇ ಒಂದು ಕೇಸ್ನ ಸಿಬಿಐ ಕೊಟ್ಟಿದ್ದಾರೆ. ರೈಡ್ ಮಾಡಿದ್ರು, ಸಮನ್ಸ್ ಇಶ್ಯೂ ಮಾಡಿದ್ದಾರೆ. ಕಾನೂನು ಗೌರವ ಕೊಟ್ಬಿಟ್ಟು ಉತ್ತರ ಕೊಡ್ತಿದ್ವಿ.
ರಾಯಚೂರಿನ ಮಸ್ಕಿ ಬೈ ಎಲೆಕ್ಷನ್ ಅಖಾಡ ಸಿದ್ಧವಾಗ್ತಾ ಇದೆ. ರಾಜಕಾರಣಿಗಳು ಚುನಾವಣಾ ಪೈಪೋಟಿಗೆ ಸಿದ್ಧವಾಗ್ತಿದ್ದಾರೆ. ಮಾಜಿ ಶಾಸಕ ಪ್ರತಾಪ್ ಗೌಡ ನೇರವಾಗಿ ಕಬಡ್ಡಿ ಮೈದಾನದಲ್ಲಿ ಯುವಕರ ಜೊತೆ ಕಬಡ್ಡಿ ಆಟವಾಡಿದ್ದಾರೆ. ಮಸ್ಕಿ ತಾಲೂಕಿನ ಬಳಗಾನೂರಿನಲ್ಲಿ ದೈಹಿಕ ಶಿಕ್ಷಕ ಮಹದೇವಪ್ಪ ಸ್ಮರಣಾರ್ಥ ಆಯೋಜಿಸಿದ್ದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯ ಉದ್ಘಾಟನಾ ಸಮಾರಂಭದಲ್ಲಿ ಕಬಡ್ಡಿ ಆಡಿದ್ದಾರೆ. ಈ ಮೂಲಕ ಚುನಾವಣಾ ಅಖಾಡ ರಂಗು ಪಡೆದುಕೊಳ್ತಾ ಇದೆ. ಮಂಗಳೂರಲ್ಲಿ 40 ಕೋಟಿ ರೂಪಾಯಿ ಮಹಾ ಧೋಖಾ ನಡೆದಿದೆ. ಮಲೈಕಾ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ತಿಂಗಳ ಇಂಟ್ರೆಸ್ಟ್ ಸ್ಕೀಮ್ನಲ್ಲಿ 800ಕ್ಕೂ ಅಧಿಕ ಠೇವಣಿದಾರರು ಹಣವನ್ನ ಹೂಡಿಕೆ ಮಾಡಿದ್ದಾರೆ. ಆದರೆ ಮಲೈಕಾ ಸಂಸ್ಥೆ ಬಾಗಿಲು ಬಂದ್ ಮಾಡಿದೆ, ನಮಗೆ ಪಂಗನಾಮ ಹಾಕಿದ್ದಾರೆ ಅಂತ ಠೇವಣಿದಾರರು ಆರೋಪಿಸಿದ್ದಾರೆ. ಮಂಗಳೂರು ಸೇರಿದಂತೆ ಮುಂಬೈ ಶಾಖೆಯನ್ನು ಬಂದ್ ಮಾಡಲಾಗಿದೆ. ಒಟ್ಟು 350 ಕೋಟಿಗೂ ಹೆಚ್ಚು ವಂಚನೆ ಆಗಿದೆ ಅಂತ ಪಾಂಡೇಶ್ವರದ ನಾರ್ಕೋಟಿಕ್ ಮತ್ತು ಆರ್ಥಿಕ ಅಪರಾಧ ಠಾಣೆಯಲ್ಲಿ ದೂರು ದಾಖಲು ಮಾಡಲಾಗಿದೆ. ಮಂಗಳೂರು ಬ್ರಾಂಚ್ ಮ್ಯಾನೇಜರ್ ಅನ್ನ ಬಂಧಿಸಲಾಗಿದೆ. ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ವಿಚಾರಣೆ ನಡೆಯುತ್ತಾ ಇದೆ. ಚಂದ್ರಶೇಖರ್ ಇಂಡಿ, ಬಸವರಾಜ್ ಮುತ್ತಗಿ, ಮಾಜಿ ಸಚಿವ ವಿನಯ್ ಕುಲಕರ್ಣಿ ಸಹೋದರ ವಿಜಯ್ ಕುಲಕರ್ಣಿ ಉಪನಗರ ಪೊಲೀಸ್ ಠಾಣೆಗೆ ಹಾಜರಾಗಿದ್ದಾರೆ. ಸಿಬಿಐ ಅಧಿಕಾರಿಗಳು ಠಾಣೆಗೆ ಬರುವ ಮುನ್ನವೇ ವಿಚಾರಣೆಗೆ ಹಾಜರಾಗಿದ್ದಾರೆ. ನಾಳೆ ವಿನಯ್ ಕುಲಕರ್ಣಿ ಅವರ 14 ದಿನದ ನ್ಯಾಯಾಂಗ ಬಂಧನ ಅವಧಿ ಮುಗಿಯುವ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ರಾಕೇಶ್ ರಂಜನ್ ನೇತೃತ್ವದಲ್ಲಿ ಫುಲ್ ಡ್ರಿಲ್ ಮಾಡುತ್ತಿದ್ದಾರೆ. ಹುಲಿಯನ್ನು ವಿಷಪ್ರಶಾನ ಮಾಡಿ ದುರುಳರು ಕೊಂದಿದ್ದಾರೆ. ಅಮ್ಮನ ಕಳೆದುಕೊಂಡ ಹುಲಿಮರಿಗಳ ಅರಣ್ಯ ರೋಧನ ಮುಗಿಲು ಮುಟ್ಟಿದೆ. ಬಂಡೀಪುರದ ಗಡಿಯಂಚಿನಲ್ಲಿರುವ ತಮಿಳುನಾಡಿನ ಮಧುಮಲೈ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ. ಹುಲಿ ಸತ್ತ ಜಾಗದಲ್ಲಿ 2 ಹುಲಿಮರಿಗಳು ಪತ್ತೆಯಾಗಿವೆ. ಹುಲಿಮರಿಗಳ ರೋಧನ ಕಣ್ಣಲ್ಲಿ ನೀರು ತರಿಸುವಂತಿದೆ. ತಮಿಳುನಾಡು ಅರಣ್ಯಾಧಿಕಾರಿಗಳು ಹುಲಿಮರಿಗಳ ರಕ್ಷಣೆ ಮಾಡಿದ್ದಾರೆ. ಕಾಡು ಹಂದಿ ಮಾಂಸಕ್ಕೆ ವಿಷವಿಕ್ಕಿರುವ ಶಂಕೆ ವ್ಯಕ್ತವಾಗಿದೆ. ಹಂದಿ ಮಾಂಸ ತಿಂದು ಹುಲಿ ಸಾವನ್ನಪ್ಪಿದೆ ಅಂತ ಹೇಳಲಾಗ್ತಾ ಇದೆ. ಪರಿಶಿಷ್ಟ ಜಾತಿ ವರ್ಗದ ಜನರಿಗೆ ಹೇರ್ ಕಟಿಂಗ್ ಮಾಡಿದ್ದಕ್ಕೆ ಬಹಿಷ್ಕಾರ ಹಾಕಿರುವ ಘಟನೆ ಮೈಸೂರಿನಲ್ಲಿ ನಡೆದಿದೆ. ನಂಜನಗೂಡಿನ ಹಲ್ಲರಿ ಗ್ರಾಮದಲ್ಲಿ ಸಾಮಾಜಿಕ ಬಹಿಷ್ಕಾರದಿಂದ ಮನನೊಂದು ಆತ್ಮಹತ್ಯೆಗೆ ನಿರ್ಧಾರ ಮಾಡಿದ್ದಾರೆ. ಗ್ರಾಮದ ಮಲ್ಲಿಕಾರ್ಜುನ ಶೆಟ್ಟಿ ಕುಟುಂಬಸ್ಥರು ವಂಶಪಾರಂಪರ್ಯವಾಗಿ ಗ್ರಾಮದಲ್ಲಿ ಕ್ಷೌರಿಕ ವೃತ್ತಿ ಮಾಡುತ್ತಿರುವ ಏಕೈಕ ಕುಟುಂಬ. ಪರಿಶಿಷ್ಟ ಜಾತಿ ವರ್ಗದವರಿಗೆ ಕಟಿಂಗ್ ಮತ್ತು ಶೇವಿಂಗ್ ಮಾಡಬಾರದು ಅಂತ ನಿರ್ಬಂಧ ಮಾಡಿದ್ರು. ಗ್ರಾಮದ ಚನ್ನನಾಯಕ ಮತ್ತು ಸಹಚರರು ನಿರ್ಬಂಧ ಮಾಡಿದ್ರು. ಮಲ್ಲಿಕಾರ್ಜುನ ಶೆಟ್ಟಿ ಕುಟುಂಬಸ್ಥರು ಯಾವುದೇ ಜಾತಿ ತಾರತಮ್ಯ ಮಾಡದೆ ವೃತ್ತಿ ಮಾಡಿದ್ದಕ್ಕೆ 50,000 ದಂಡ ವಿಧಿಸಿದ್ದಾರೆ. ಇದೇ ರೀತಿ ಈಗಾಗಲೇ 2 ಬಾರಿ ದಂಡವನ್ನ ಪಾವತಿಸಿದ್ದಾರೆ. ಧಾರಾ ಮುಹೂರ್ತ ಮುಗಿಸಿ ಡಿಸಿಸಿ ಬ್ಯಾಂಕ್ ಎಕ್ಸಾಮ್ಗೆ ಬಂದಿದ್ದಾರೆ ಕೊಡಗಿನ ವಧು ಸ್ವಾತಿ. ಬೆಳಗ್ಗೆ 7 ಗಂಟೆಗೆ ಧಾರಾ ಮುಹೂರ್ತ ಮುಗಿಸಿ ಮದುವೆ ಡ್ರೆಸ್ನಲ್ಲೇ ಮಡಿಕೇರಿಯ ಜೂನಿಯರ್ ಕಾಲೇಜಿನಲ್ಲಿ ನಡೀತಾ ಇರುವ ಪರೀಕ್ಷೆಗೆ ಆಗಮಿಸಿದ್ದಾರೆ. ಎಕ್ಸಾಮ್ ಸೆಂಟರ್ಗೆ ಸ್ವಾತಿಯನ್ನ ಕರೆತಂದಿದ್ದು ವರ ಸುರೇಶ್ ಅನ್ನೋದು ವಿಶೇಷವಾಗಿದೆ. ಸುಂಟಿಕೊಪ್ಪದ ಸುರೇಶ್ ಅನ್ನೋರೊಂದಿಗೆ ಸ್ವಾತಿ ವಿವಾಹ ನಿಶ್ಚಯವಾಗಿತ್ತು. ಮದುವೆ ದಿನಾಂಕ ಮೊದಲೇ ನಿಗದಿಯಾಗಿದ್ದರಿಂದ ಮುಹೂರ್ತದ ಬಳಿಕ ಪರೀಕ್ಷೆಗೆ ಹಾಜರಾಗಿದ್ದಾರೆ. ಮದುವೆಗಿಂತ ಲೈಫ್ ಮುಖ್ಯ, ಹಾಗಾಗಿ ಪರೀಕ್ಷೆಗೆ ಬಂದಿದ್ದೇನೆ ಅಂತ ಹೇಳಿದ್ದಾರೆ. ಸ್ವಲ್ಪ ಪ್ರಿಪೇರ್ ಆಗಿದ್ದೆ ನಾನು 9 ಮಂತ್ಸ್ ಇಂದ. ನನಗೂ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ ಇರಲಿಲ್ಲ. ಸೊ ನಾನು ಅಟೆಂಡ್ ಮಾಡ್ತಾ ಇದ್ದೀನಿ. ಧಾರೆ ಮುಗಿಸಿ ಎಕ್ಸಾಮ್ ಅಟೆಂಡ್ ಮಾಡ್ತಾ ಇದ್ದೀನಿ. ಫ್ಯಾಮಿಲಿಯಲ್ಲಿ ಆಗಿರ್ಬೋದು ಎಲ್ಲರೂ ಹೋಗಿ ಬರಿ ಅಂತಾನೆ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಬಂದು ಬರೀತಾ ಇದ್ದೀನಿ. ಬಟ್ ಹಾಲ್ ಟಿಕೆಟ್ ಮಾತ್ರ ಬಂದಿದ್ದು ಈಗ ರೀಸೆಂಟ್ಲಿ ನವೆಂಬರ್ಗೆ ಬಂತು. ಅದು ನೋಡುವಾಗ ಚೆಕ್ ಮಾಡೋಕೆ 22nd ಮದುವೆ ದಿನನೇ. ಬೆಂಗಳೂರು ತಂತ್ರಜ್ಞಾನ ಶೃಂಗದಿಂದ ವಿಶ್ವದಲ್ಲಿ ರಾಜ್ಯದ ಗೌರವ ಹೆಚ್ಚಾಗಿದೆ ಅಂತ ಡಿಸಿಎಂ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ನ್ಯೂಸ್ 18 ಜೊತೆ ಮಾತನಾಡಿದ ಅವರು, ಈ ಸಮಿಟ್ನಿಂದ ವಿಶ್ವದ ಗಮನ ಸೆಳೆದಿದ್ದೇವೆ. ಇದರಿಂದ ಬೆಂಗಳೂರು ತಂತ್ರಜ್ಞಾನದಲ್ಲಿ ಅತಿ ಎತ್ತರಕ್ಕೆ ಬೆಳೆಯುತ್ತೆ. ಈಗಾಗಲೇ ಆವಿಷ್ಕಾರಕ್ಕೆ ಸಂಬಂಧಪಟ್ಟಂತೆ ಜಾಗತಿಕ ಮಟ್ಟದ ದೇಶಗಳೊಂದಿಗೆ 8 ಒಪ್ಪಂದಗಳಿಗೆ ಸಹಿ ಮಾಡಲಾಗಿದೆ. ಇದು ಬಂಡವಾಳ ಹೂಡಿಕೆ ಕಾರ್ಯಕ್ರಮ ಅಲ್ಲ, ಜ್ಞಾನ, ಯೋಚನೆ, ಪರಿಕಲ್ಪನೆ ಹಾಗೂ ಹೊಸ ಆವಿಷ್ಕಾರಗಳಿಗೆ ಪ್ರಯೋಜನ ಆಗಲಿದೆ. ಈ ಸಮ್ಮಿಟ್ ಮೂಲಕ ನಾಡಿಗೆ, ದೇಶಕ್ಕೆ ಹಾಗೂ ವಿಶ್ವಕ್ಕೆ ಒಂದು ಉತ್ತಮ ಸಂದೇಶ ಕೊಟ್ಟಿದ್ದೇವೆ ಅಂತ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಎಲ್ಲರಿಗೂ ಸ್ಟಾರ್ಟ್ಅಪ್, ಇನೋವೇಟರ್ಸ್, ಟೆಕ್ನಾಲಜಿಸ್ಟ್ ಎಲ್ಲರಿಗೂ ಅಭಿಮಾನ ಪಡೋ ರೀತಿಯಲ್ಲಿ, ಅವರಿಗೆ ಪ್ರೋತ್ಸಾಹ ಕೊಡೋ ರೀತಿಯಲ್ಲಿ ಈ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಲಾಗಿದೆ. ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಭಾಗವಹಿಸಿ ಉದ್ಘಾಟನೆಯನ್ನು ಮಾಡಿದ್ದಾರೆ ಮತ್ತು ವಿಶ್ವ ವ್ಯಾಪ್ತಿಯಲ್ಲಿ ಇದಕ್ಕೆ ಮಾನ್ಯತೆ ಹೆಚ್ಚಾಗಿದೆ, ಗೌರವ ಹೆಚ್ಚಾಗಿದೆ. ನಾವು ಮಾಡಿರುವಂಥ ನೀತಿಯಲ್ಲಿ ಇಡೀ ವಿಶ್ವದ ಗಮನವನ್ನು ಸೆಳೆದಿದ್ದೀವಿ. ಬೆಂಗಳೂರು ಇನ್ನು ಎತ್ತರಕ್ಕೆ ಟೆಕ್ನಾಲಜಿನಲ್ಲಿ ಬೆಳೀಲಿಕ್ಕೆ ಯಾವ ಅನುಮಾನವೂ ಇಲ್ಲ, ಖಂಡಿತ ಬೆಳಿತೀವಿ. ಇನ್ನು ನಮ್ಮ ನ್ಯೂಸ್ 18 ಕನ್ನಡದಲ್ಲಿ ಪ್ರಸಾರವಾಗುವಂತಹ ಪ್ರಚಲಿತ ವಿದ್ಯಮಾನಗಳ ಪಿನ್ ಟು ಪಿನ್ ಮಾಹಿತಿ ಬೇಕಾದಲ್ಲಿ ನಮ್ಮ ನ್ಯೂಸ್ 18 ಕನ್ನಡದ ವೆಬ್ಸೈಟ್ news18kannada.comಗೆ ಲಾಗಿನ್ ಆಗಿ. ಇನ್ನಷ್ಟು ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ.
ಪರಾರಿಯಾಗಿದ್ದಾರೆ. ಮುಂಬೈನ SS ಜ್ಯುವೆಲರ್ಸ್ಗೆ ಸೇರಿದ ಚಿನ್ನ ಇದಾಗಿದ್ದು ಮುಂಬೈನ ಮಹೇಂದ್ರ ಸಿಂಗ್ ಎಂಬಾತನಿಗೆ ಸೇರಿದ ಚಿನ್ನ ಎನ್ನಲಾಗಿದೆ. ಸ್ಥಳಕ್ಕೆ ಅವಕಾಶ ಇಲ್ಲದ ಜಾಗದಲ್ಲಿ ಕಾರು ನುಸುಳಿದ ಚಾಲಕ ರಸ್ತೆಯಲ್ಲಿ ನಿಂತಿರುವ ಮಹಿಳೆಗೆ ಗುದ್ದಿದ್ದಾನೆ. ಪ್ರಶ್ನೆ ಮಾಡಲು ಬಂದಿರುವ ವ್ಯಕ್ತಿ ಬ್ಯಾನೆಟ್ ಮೇಲೆ ಏರಿದ್ರೂ ಕಾರ್ ನಿಲ್ಲಿಸದೆ ಚಲಾಯಿಸಿಕೊಂಡು ಹೋಗಿರುವ ಘಟನೆ ಯಲಹಂಕದ ನಾಗೇನಹಳ್ಳಿ ಗೇಟ್ ಬಳಿ ನಡೆದಿದೆ. ಭಾನುವಾರ ರಜೆ ಆಗಿರೋದ್ರಿಂದ ಜನರು ಸ್ವಂತ ಊರುಗಳತ್ತ ತೆರಳುತ್ತಾ ಇದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 4ರ ಟೋಲ್ ಬಳಿ ಟ್ರಾಫಿಕ್ ಜಾಮ್ ಆಗಿತ್ತು. ಬೆಂಗಳೂರಿನ 8ನೇ ಮೈಲಿಯ ನವಯುಗ ಟೋಲ್ ಬಳಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ವಾಹನ ಸವಾರರು ಸಾಲುಗಟ್ಟಿ ನಿಂತಿದ್ದ ದೃಶ್ಯ ಅಲ್ಲಿ ಕಂಡುಬಂದಿದೆ. ಹೆಣ್ಣು ಮಗು ಎಂಬ ಕಾರಣಕ್ಕೆ ಪತಿರಾಯ ಅಬೋರ್ಷನ್ ಮಾಡಿಸಿದ್ದಾನೆ. ಚಿಕಿತ್ಸೆ ಫಲಕಾರಿಯಾಗದೆ ತಾಯಿ ಸಾವನ್ನಪ್ಪಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ಕೊತ್ತಪಲ್ಲಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಘಟನೆ ಸಂಬಂಧ RMP ಡಾಕ್ಟರ್ ಇಬ್ರಾಹಿಂ, ಪತಿ ಸೋಮಶೇಖರ್ ಸೇರಿದಂತೆ 3ವರನ್ನ ಬಂಧಿಸಲಾಗಿದೆ. ಕಲಬುರಗಿಯಲ್ಲಿ ಭಾಗ್ಯವಂತಿ ದೇವಸ್ಥಾನದಲ್ಲಿ ಕಳ್ಳತನಕ್ಕೆ ವಿಫಲ ಯತ್ನ ನಡೆಸಲಾಗಿದೆ. ಅಫ್ಜಲಪುರ ತಾಲೂಕಿನ ಘತ್ತರಗಾದಲ್ಲಿರೋ ಭಾಗ್ಯವಂತಿ ದೇವಸ್ಥಾನದ ಸಿಸಿ ಕ್ಯಾಮೆರಾ ವೈರ್ ಕತ್ತರಿಸಿ ಕಳ್ಳತನಕ್ಕೆ ಯತ್ನಿಸಿದ್ದಾರೆ ಖದೀಮರು. ಈ ಬಗ್ಗೆ ದೇವಸ್ಥಾನ ಕಾರ್ಯನಿರ್ವಾಹಕ ಅಧಿಕಾರಿ ಖೇಮಲಿಂಗ ಬೀರಾದರ ಅಫ್ಜಲಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ದಾರೆ. ಇನ್ನು ರಾಜ್ಯ, ದೇಶ, ವಿದೇಶಗಳಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅನ್ನುವಂತಹ ಪಿನ್ ಟು ಪಿನ್ ಮಾಹಿತಿ ಬೇಕಾದಲ್ಲಿ ನಮ್ಮ News18 ಕನ್ನಡದ ವೆಬ್ಸೈಟ್ news18kannada.comಗೆ ಲಾಗಿನ್ ಆಗಿ. ಇನ್ನಷ್ಟು ಪ್ರಮುಖ ಸುದ್ದಿಗಳನ್ನು ನೋಡೋಣ. ಬ್ರೇಕ್. ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಬನ್ನಿಕೊಪ್ಪ ಗ್ರಾಮದಲ್ಲಿ ಬಾವಿಯ ಪೊದೆಯಲ್ಲಿ ಸಿಲುಕಿಕೊಂಡಿದ್ದ ಬೆಕ್ಕಿನ ಪ್ರಾಣವನ್ನ ರೈತ ಮಹಾಂತೇಶ್ ಉಳಿಸಿದ್ದಾನೆ. ಕಳೆದ 3 ದಿನಗಳಿಂದ ಬಾವಿಯಲ್ಲಿ ಸಿಲುಕಿಕೊಂಡಿದ್ದ ಬೆಕ್ಕು ಮೇಲೆ ಬರಲಾಗದೆ ನರಳಾಡ್ತಿತ್ತು. ನಟ ಶಿವರಾಜ್ ಕುಮಾರ್ ಫುಟ್ಪಾತ್ನಲ್ಲಿ ಟೀ ಕುಡಿದಿದ್ದಾರೆ. ಮೈಸೂರಿನಲ್ಲಿ ಜನ ಸಾಮಾನ್ಯರಂತೆ ರಸ್ತೆ ಬದಿ ಕುಳಿತು ನಟ ಶಿವಣ್ಣ ಸರಳತೆ ಮೆರೆದಿದ್ದಾರೆ. ಅಭಿಮಾನಿಗಳ ಜೊತೆ ರಸ್ತೆ ಬದಿ ಟೀ ಕುಡಿದು ಕುಶಲೋಪರಿ ವಿಚಾರಿಸಿದ್ದಾರೆ. ಕಿರಿಕ್ ಪಾರ್ಟಿ ಮೂಲಕ ಕನ್ನಡ ಚಿತ್ರರಂಗ ಪ್ರವೇಶಿಸಿ ಕರ್ನಾಟಕದ ಕ್ರಶ್ ಎನಿಸಿಕೊಂಡ ನಟಿ ರಶ್ಮಿಕಾಗೆ ಗೂಗಲ್ ಹೊಸ ಬಿರುದು ಕೊಟ್ಟಿದೆ. ಕೊಡಗಿನ ಕುವರಿಯನ್ನ ನ್ಯಾಷನಲ್ ಕ್ರಶ್ ಆಫ್ ಇಂಡಿಯಾ ಅಂತ ಸೂಚಿಸಿದೆ. ಕೊರೋನಾ ವಿರುದ್ಧ ಹೋರಾಡಲು ಆತ್ಮಸ್ಥೈರ್ಯ ತುಂಬುವ ಸಲುವಾಗಿ ಆತ್ಮನಿರ್ಭರತಾ ಭಾರತ ವಿಶ್ವಕ್ಕೆ ಗುರುವಾಗಲಿ ಎಂಬ ಹಾಡು ರಿಲೀಸ್ ಆಗಿದೆ. ಮಹೇಂದ್ರ ಮಣೋತ್ ನಿರ್ಮಿಸಿರೋ ಈ ಹಾಡಿಗೆ ವಿಜಯ್ ಕೃಷ್ಣ ಸಂಗೀತ, ರಾಜ್ಯ ಪ್ರಶಸ್ತಿ ವಿಜೇತ ಗಾಯಕ ತೇಜಸ್ವಿ ಹರಿದಾಸ್ ಗಾಯನವಿದೆ. ಇವಿಷ್ಟು ಈ ಹೊತ್ತಿನ 30 ನಿಮಿಷ 30 ಸುದ್ದಿ. ನೋಡ್ತಾ ಇರಿ News18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.